ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ನಿವೇದಿತಾ ಮೋಹನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬನಾನಾ ಕೇಕ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈಗ ನಾನಿಲ್ಲಿ 1.5 ಕಪ್ ಮೈದಾ ತೊಗೊಂಡಿದ್ದೀನಿ. ಇಲ್ಲಿ 1/2 ಕಪ್ ಶುಗರ್ ತೊಗೊಂಡಿದ್ದೀನಿ. ಆ್ಯಂಡ್ 1/4 ಕಪ್ಪು ಕುಕ್ಕಿಂಗ್ ಆಯಿಲ್, ಯಾವುದು ನೀವು ಮನೇಲಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಸೊ 2 ಎಗ್ ತೊಗೊಂಡಿದ್ದೀನಿ. ಸೊ ಎಗ್ ಬದಲು ನೀವು ಇಲ್ಲಿ ಕರ್ಡ್ ಸಮೇತ 1/4 ಕಪ್ ತೊಗೋಬೋದು, ಯಾರು ವೆಜಿಟೇರಿಯನ್ ಇರ್ತಾರೆ ಅವರು. ಸೊ ಇಲ್ಲಿ 1/2 ಕಪ್ ಮಿಲ್ಕ್ ತೊಗೊಂಡಿದ್ದೀನಿ. 3 ಫುಲ್ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ಇಲ್ಲಿ ಸ್ನೇಹಿತರೆ ಚಾಕೋ ಚಿಪ್ಸ್ ಮಾರ್ಕೆಟಲ್ಲೇ ಸಿಗುತ್ತೆ, ಮನೇಲಿ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದಂತ ಹೇಳ್ತೀನಿ. ಸೊ ನಾನಿಲ್ಲಿ ಟೈಮ್ ಇಲ್ಲದೆ ಇರೋದ್ರಿಂದ ಡಾರ್ಕ್ ಚಾಕ್ಲೇಟ್ ಚಿಪ್ಸ್ ತೊಗೊಂಡಿದ್ದೀನಿ 1 ಬಾಟಲ್. ಹಾಗೆ ಇಲ್ಲಿ ನಾವು ಈಗ ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ, ಹೋಲ್ಸೇಲ್ ಶಾಪಲ್ಲಿ ಸಹ ನಿಮಗೆ ಸಿಗುತ್ತೆ. ಇಲ್ಲಿ ಬೇಕಿಂಗ್ ಸೋಡಾ ನಮಗೆ ಇಲ್ಲಿ 1/4 ಟೇಬಲ್ ಸ್ಪೂನ್ ಬೇಕು, ಅದು ತೊಗೊಂಡಿದ್ದೀನಿ. ಆ್ಯಂಡ್ ಕೇಕಿಗೆ ತುಂಬ ಫ್ಲೇವರ್ ಕೊಡೋಂಥ ವೆನಿಲಾ ಎಸೆನ್ಸ್ ಥರ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ನಮಗೆ ಇವತ್ತು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, 3 ಬನಾನಾಸ್ ತೊಗೊಂಡಿದ್ನಲ್ಲ ಅದನ್ನು ಈ ಥರ ಚೆಂದ ಫೋರ್ಕಲ್ಲೇ ನಾವು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಮಾಡಿದ್ದೀನಿ. ಬ್ಲೆಂಡರಲ್ಲಿ ಸಹ ನೀವು ಇದನ್ನು ಲಾಸ್ಟಿಂಗ್ ಮಾಡೋಣ, ತೋರಿಸ್ಕೊಡ್ತೀನಿ, ಅದರಲ್ಲೂ ಮಾಡ್ಕೊಳ್ಬೋದು. ಮಿಕ್ಸಿಗೆ ಹಾಕುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಯಾಕೆಂದರೆ ತುಂಬ ಹಣ್ಣಾಗಿರೋ ಬನಾನಾ ತೊಗೊಂಡಿದ್ರಿಂದ ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಚೆನ್ನಾಗಿ ಆಗಿದೆ ಇದರಲ್ಲೇ. ಸೊ ಇವಾಗ ನಾವು ಇದಕ್ಕೆ 1/4 ಕಪ್ ಆಯಿಲ್ ಹಾಕೋಣ. ನೀವು ಮನೇಲಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದೇ ಆಯಿಲ್ ಹಾಕ್ಬೋದು ಸ್ನೇಹಿತರೆ. ನಾನಿಲ್ಲಿ 1/4 ಕಪ್ ಆಯಿಲ್ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು 2 ಎಗ್ಸ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆ ಎಗ್ ಇಷ್ಟ ಇಲ್ಲ ಅಂದರೆ ನೀವು ಅಂದರೆ ವೆಜಿಟೇರಿಯನ್ ಆದರೆ ನೀವು ಇಲ್ಲಿ 1/4 ಕಪ್ ರೂಮ್ ಟೆಂಪರೇಚರಲ್ಲಿರುವಂಥ ಕರ್ಡ್ ಹಾಕೋಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ನಾನು 1/2 ಕಪ್ಪು ಶುಗರ್ ತೊಗೊಂಡಿದ್ದೀನಿ. ನೀವೇನಾದ್ರು ಪೌಡರ್ ಶುಗರ್ ತೊಗೊಳ್ಳೋದಿದ್ದರೆ ನೀವು 3/4 ಕಪ್ ತೊಗೋಬೋದು. ನಿಮ್ಗೆ ಸ್ವೀಟ್ ಎಷ್ಟು ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕೋಬೋದು, ಕಮ್ಮಿ ತಿನ್ನೋದಾದರೆ ಸ್ವಲ್ಪ ಕಮ್ಮಿ ಹಾಕೋಬೋದು. ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಇದರಲ್ಲಿ ಸ್ವೀಟನ್ನು ಹಾಕೋಬೋದು. ನಾವೀಗ ಸ್ವಲ್ಪ ಇಲ್ಲಿ ನಾನು 1 ಚಿಟಿಕೆ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ತಿದ್ದೀನಿ ಸ್ನೇಹಿತರೆ. ಸಾಲ್ಟ್ ಹಾಕೋದ್ರಿಂದ ಕೇಕ್ ತುಂಬ ರುಚಿಕರ ಆಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡೋಣ. ಬ್ಲೆಂಡರ್ ತಗೊಂಡಿದ್ದೀನಿ, ಬ್ಲೆಂಡರಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡ್ತಾಯಿದ್ದೀನಿ.
ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡೋಣ. ಶುಗರ್ ಎಲ್ಲ ಇಲ್ಲಿ ಫುಲ್ ಇದಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ನಾವು ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಒಂದು ಜರಡಿಯಲ್ಲಿ ನಾವು ಮೈದಾ ತೊಗೊಂಡಿದ್ವಲ್ಲ, ಅಲ್ಪ ಇಲ್ಲಿ ನೀವು ಮೈದಾ ನಿಮಗೆ ಹೆಲ್ತಿಗಿದ್ದು ಒಳ್ಳೆಯದಲ್ಲ ಅಂದರೆ ನೀವು ಇಲ್ಲಿ ವೀಟ್ ಫ್ಲೋರ್ನ ಯೂಸ್ ಮಾಡಬೇಕು ಸ್ನೇಹಿತರೆ. ಸೊ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ದೀನಿ ನೋಡಿ. ಈ ಥರ ನೀವು ಜರಡಿಸ್ಕೊಂಡು ಅದಕ್ಕೆ ಹಾಕಿದರೆ ಆಯಿತು ಸ್ನೇಹಿತರೆ. ನೋಡಿದ್ರೆ ಸ್ನೇಹಿತರೆ ಜರಡಿ ಹಿಡಿದು ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಚೆಂದ ನೀವು ಬೀಟ್ ಮಾಡಿಕೊಂಡಷ್ಟು ಕೇಕ್ ತುಂಬ ಫ್ಲಫಿಯಾಗಿ ಬರುತ್ತೆ. ಸೊ ಈ ಥರ ಇವಾಗ ನಾನು ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ನಾನಿಲ್ಲಿ ಬೇಕಿಂಗ್ ಸೋಡಾ 1/4 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತೀನಿ ಸ್ನೇಹಿತರೆ. 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ವೆನಿಲಾ ಎಸೆನ್ಸ್ 1 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಸ್ನೇಹಿತರೆ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇವಾಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ತಾ ಬರೋಣ. ಸೊ ನಾವೀಗ ಆಲ್ರೆಡಿ ನಾನು ಆಗಲೇ ಹೇಳ್ದಿರೋ ಹಾಗೆ ಅರ್ಧ ಕಪ್ ಹಾಲು ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಹೋಗೋಣ. ಸೊ ಇದು ಯಾವ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ದೋಸೆ ಹಿಟ್ಟು ತುಂಬ ತೆಳ್ಳೂ ಆಗಬಾರ್ದು. ನೋಡಿದ್ರೆ ಸ್ನೇಹಿತರೆ ಜರಡಿ ಹಿಡಿದು ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಚೆಂದ ನೀವು ಬೀಟ್ ಮಾಡಿಕೊಂಡಷ್ಟು ಕೇಕ್ ತುಂಬ ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಚೆಂದ ತಿರುಗಿಸ್ತಾ ಇದೆ. ನಿಮಗೆ ಈ ಫ್ಲಫಿಯಾಗಿ ಬರಬೇಕು, ತುಂಬ ಸಾಫ್ಟಾಗಿ ಬರಬೇಕು ಕೇಕ್ ಅಂದರೆ ನಾವು ಇದರಲ್ಲಿ ಇರೋದೇ ಸ್ನೇಹಿತರೆ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಸೊ ನಾನು ಇಲ್ಲಿ ಚೆಂದ ತಿರುಗಿಸ್ಕೊಂಡಿದ್ದೀನಿ. ತುಂಬ ಅಲ್ಲ, ಚೆಂದ ತಿರುಗಿಸ್ಕೋಬೇಕು. ಸೊ ಇಲ್ಲಿ ನಾನು ಚೊಕೋ ಚಿಪ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ. ಫಸ್ಟೇ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ. ಅಂದರೆ ಇದು ಹಾಕೋದ್ರಿಂದ ಹಾಕಲೇಬೇಕಂತ ಏನಿಲ್ಲ, ಯಾಕೆಂದರೆ ಬನಾನಾ ಫ್ಲೇವರ್ ಇದೆ ಆಲ್ರೆಡಿ. ವೆನಿಲಾ ಫ್ಲೇವರ್ ಇದರಿಂದ ಹಾಕಲೇಬೇಕಂತ ಇಲ್ಲ. ನನ್ನ ಮನೇಲಿ ನನ್ನ ಮಗ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಚಾಕ್ಲೇಟ್ ಇಷ್ಟಪಡ್ತಾನೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಈ ಥರ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಈ ಥರ ನೀಟಾಗಿ ಬೀಟ್ ಮಾಡ್ಕೊಂಡಾಗಿದೆ ನೋಡಿ. ಎಷ್ಟು ನೀಟಾಗಿ ಈ ಥರ ನೀಟಾಗಿ ಗಿಳ್ತಾ ಬರಬೇಕು ಸ್ನೇಹಿತರೆ. ಇದು ಬಂದಿದ್ರೆ ಸಾಫ್ಟಾಗಿ ಬರುತ್ತೆ ಅಂತ ಅರ್ಥ. ಸೊ ಇವಾಗ ನಾನು ಆಲ್ರೆಡಿ ಮೋಲ್ಡ್ಗೆ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಆಯಿಲ್ ಗ್ರೀಸ್ ಮಾಡಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ಎಲ್ಲ ರೆಡಿ. ಮತ್ತು ಸ್ವಲ್ಪ ಇದರಲ್ಲಿ ಇದನ್ನು ಉದುರಿಸ್ಕೊಂಡು ಸ್ವಲ್ಪ ಈ ಥರ ಮಾಡಿದ್ದೀನಿ, ಯಾಕೆಂದರೆ ನೆಕ್ಸ್ಟ್ ನಮಗೆ ತೆಗಿಬೇಕಾದ್ರೆ ನೀಟಾಗಿ ಬರಲಿ ಅಂತ ನಾನು ಈ ಥರ ಮಾಡಿದ್ದೀನಿ. ಸೊ ನಾವೀಗ ಈ ಮೌಲ್ಡ್ಗೆ ನಾವು ಮಾಡಿರೋ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಬ್ಯಾಟರ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ಸ್ನೇಹಿತರೆ ಮೌಲ್ಡಿಗೆ. ನಾವಿಲ್ಲಿ ಏರ್ ಬಬಲ್ಸ್ ಎಲ್ಲೂ ಬರೋದಿರೋಂಗೆ ಸ್ವಲ್ಪ ಸೆಟ್ ಮಾಡೋಣ ಇದನ್ನು. ಇಲ್ಲಿ ನಾನು ಏರ್ ಏನು ಒಳಗೆ ಇರಬಾರ್ದು ಅಂತ ಸೆಟ್ ಮಾಡ್ತಾಯಿದ್ದೀನಿ. ಸೆಟ್ ಆಗಿದೆ. ಸೊ ಇದ್ರ ಮೇಲೆ ಸ್ವಲ್ಪ ಚೊಕೋ ಚಿಪ್ಸ್ ಹಾಕೋಣ ಸ್ನೇಹಿತರೆ.
ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಚಿಪ್ಸ್ ತೊಗೊಂಡಿದ್ದೀನಿ. ಸೊ ನೀವಿಲ್ಲಿ ವಾಲ್ನಟ್ ಸಮೇತ ಹಾಕ್ಬೋದು, ನಿಮ್ಗೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಡ್ರೈ ಫ್ರೂಟ್ಸ್ ಸಮೇತ ಹಾಕ್ಬೋದು. ಸೊ ನಾನು ಈ ಥರ ಹಾಕ್ತಾಯಿದ್ದೀನಿ. ಸೊ ನಾನು ಹೇಳ್ದಂಗೆ ಸ್ನೇಹಿತರೆ, ನಾನಿವತ್ತು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕುಕ್ಕರ್ನ ನಾನು 10 ನಿಮಿಷ ಆಲ್ರೆಡಿ 15 ನಿಮಿಷ ಮೇಲೆ ಪ್ರಿಹೀಟ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಓವನಲ್ಲಿ ಮಾಡಿ ತೋರಿಸ್ತೀನಿ. 200 ಡಿಗ್ರಿ ಸೆಲ್ಸಿಯಸಲ್ಲಿ ಪ್ರಿಹೀಟ್ ಮಾಡ್ತಾಯಿದ್ದೀನಿ. ತುಂಬ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಆಲ್ರೆಡಿ ಪ್ರಿಹೀಟ್ ಆಗಿದೆ ಸ್ನೇಹಿತರೆ. ಸೊ ನಾವೀಗ ಇದರೊಳಗೆ ನಾವು ಮೋಲ್ಡ್ನ ಇಡೋಣ. ನೀವು ಕುಕ್ಕರಾರು ತೊಗೋಬೋದು, ಪಾನಾರು ತೊಗೋಬೋದು, ಏನಾದರೂ ತೊಗೊಳ್ಬೋದು ಸ್ನೇಹಿತರೆ. ನಾವು ಇದರೊಳಗೆ ಇಡ್ತಾ ಇದ್ದೀವಿ. ಈಗ ನೋಡಿದ್ರಲ್ಲ ಸ್ನೇಹಿತರೆ, ಈಗ ಮೋಲ್ಡನ್ನ ನಾನು ಈ ಕುಕ್ಕರಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ನಾನು ಅದ್ರ ಮೇಲೆ ಒಂದು ರಿಂಗನ್ನ ಇಟ್ಟು ಅಲ್ಲಿ ಮೋಲ್ಡನ್ನ ಇಟ್ಟಿದ್ದೀನಿ ಸ್ನೇಹಿತರೆ. ಇದು ಮಿನಿಮಮ್ ಫುಲ್ ಸ್ಲಿಮ್ಮಲ್ಲಿ 200 ಡಿಗ್ರಿ ಸೆಲ್ಸಿಯಸಲ್ಲಿ ನೀವು ಮಿನಿಮಮ್ ಒಂದು 35 to 40 ಮಿನಿಟ್ಸ್ ಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಕ್ಟ್ಲಿ 35 ಮಿನಿಟ್ಸ್ ಬೇಕಾಗುತ್ತೆ. ಸೊ ಇವಾಗ ನಾನು ಇದನ್ನು ಮುಚ್ತಾ ಇದ್ದೀನಿ. ನೀವು ಒಂದು 30 ಮಿನಿಟ್ಸ್ ಆದಮೇಲೆ ನೀವು ನೋಡ್ಕೊಳ್ಬೋದು ಇದನ್ನು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು. ಸೊ ಇನ್ನು ಇದರಲ್ಲಿ 30 ಮಿನಿಟ್ಸ್ ಆದರೂ ನಾವು ಆಫ್ಟರ್ 30 ಮಿನಿಟ್ಸ್ ನೋಡೋಣ ಹೇಗಾಗಿದೆ ಅಂತ. ನೋಡಿದರೆ ನನ್ನ ಸ್ನೇಹಿತರೆ ಹೇಗೆ ಬನಾನಾ ಕೇಕ್ ಮಾಡೋದು ಅಂತ. ಇದು ನನ್ನ ಹಸ್ಬೆಂಡ್ ಬರ್ಡೇಗೋಸ್ಕರ ಮಾಡಿದ್ದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.